ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಎಸ್, ಪೊಲಿಟಿಕ್ಸ್ ಮಸಾಲ ದೋಸೆ, ಆಲೂಗಡ್ಡೆ ಚಟ್ನಿ ಗಿಟ್ನಿ ಎಲ್ಲ ಹಾಕಿ ರುಬ್ಬಿ ಮಾಡಿಬಿಟ್ಟಿರ್ತಾರಲ್ಲ, ಹಂಗೆ ಮಸಾಲೆ ದೋಸೆ ಸುದ್ದಿಗಳು ಹಂಗೆ ಸಿಗ್ತವೆ. ಇವತ್ತಿನ ಮೇನ್ ಸುದ್ದಿ, ಎಸ್ ಐಲ್ ಕಮ್ ಟು ದ ಮ್ಯಾಟರ್. ನವಂಬರ್, ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನವಂಬರ್ 21 ಡಿ ಕೆ ಶಿವಕುಮಾರ್ ಅವರು CM. ಸಂತೋಷ ಆಯ್ತಾ ಎಲ್ರಿಗೂ? ಒಂದು ಪೇಪರಲ್ಲಿ ಹಾಕ್ಬಿಟ್ಟಿದಾರಂತೆ. ಏನಂತ ಪೇಪರಲ್ಲಿ ಬಂದ್ಬಿಟ್ಟಿದೆ ನ್ಯೂಸು, 21ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತ. ಇದನ್ನು ಮಾಧ್ಯಮದವರು ಕೇಳಿದ್ರು CM ಸಾಹೇಬರು ಸಿದ್ದರಾಮಯ್ಯ ಸಾಹೇಬರಿಗೆ. ಯಾರು ಹೇಳಿದ್ರು? ಯಾರು ಹೇಳಿದ್ರು ನಿಮಗೆ? ಇಲ್ಲ ಅಂದ್ಬಿಟ್ರು ಕಣಪ್ಪ. ಇಲ್ಲ, ಇದೆಲ್ಲ ಸುಳ್ಳು ಮಾಹಿತಿ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳ್ಬಿಟ್ಟವ್ರಿ. ಹಂಗಾರೆ ನವಂಬರ್ ಕ್ರಾಂತಿ ಏನು? ನವಂಬರ್ ಇವತ್ತಿಂದ ಶುರು, 1ನೇ ತಾರೀಕು. ಕ್ರಾಂತಿ ಅಂದರೆ ಏನು ಹಂಗಾರೆ ಗೊತ್ತಾಗಬೇಕು. ಈ ಕ್ರಾಂತಿ ವಿಚಾರ ಆದರೂ ಹೇಳಿ. ಬರೀ ಕ್ರಾಂತಿ ಅಂತ ಇದ್ರೆ ಜನಗಳಿಗೆ ಕನ್ಫ್ಯೂಸ್ ಮಾಡ್ತಾವ್ರೆ ಕಾಂಗ್ರೆಸ್ನವರು ಅಂತ ಜನ ಮಾತಾಡ್ತಾವ್ರಿ. ಓಕೆ ಏನ್ರಪ್ಪ? ಅದಕ್ಕೆ ಹೇಳಿ ನಮಗೆ, ಈಗ ಯಾರು CM ಆಗ್ತಾರೆ ಅನ್ನೋದು ನೀವೇ ಹೇಳ್ಬೇಕು ಸಿದ್ದರಾಮಯ್ಯ ಸಾಹೇಬ್ರಿ. ಇನ್ನೊಂದು ವಿಚಾರ ಕಣಪ್ಪ, ಜಮೀರ್ ಅಹ್ಮದ್ ಸಾಹೇಬ್ರು ಹೇಳೋರೇ, ಯಾವ CM ಸೀಟು ಖಾಲಿ ಇಲ್ಲ, ಆಮೇಲೆ ಅದು ಸಿಗೋದು ಇಲ್ಲ. CM ಸೀಟು ಖಾಲಿ ಇಲ್ಲ, ಅದು ಸಿಗೋದು ಇಲ್ಲ ನವಂಬರಲ್ಲಿ. ಯಾಕಪ್ಪ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರೆ 5 ವರ್ಷ. ಯಾಕಂದರೆ ಜಮೀರ್ ಅಹ್ಮದ್ ಸಾಹೇಬರು ಫುಲ್ಲು ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಪೋರ್ಟು, ಎಲ್ರಿಗೂ ಗೊತ್ತಿರೋ ವಿಚಾರ. ಗೊತ್ತಾಯ್ತಿಲ್ಲ ಏನರಪ್ಪ? ಅವ್ರು ಹೇಳ್ತಾ ಇರೋದು ಸೀಟು ಖಾಲಿ ಇಲ್ಲ, ಸಿಗೋದು ಇಲ್ಲ ಅಂತ. ಆಗೋಂಗಾದರೆ CM ಡಿ ಕೆ ಶಿವಕುಮಾರ್ ಅವ್ರು ಏನಾದರೂ ಆಗೋಂಗಾದರೆ, ಏನು ಹೇಳಿ, CM ಆಗೋಂಗಾದರೆ 2028ಕ್ಕೆ ಅಂತ ಹೇಳ್ತಾವ್ರೆ ಕಣಪ್ಪ. 2028ಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗ್ಬೇಕಂತೆ. ಹಂಗಾರೆ ಗೆಲ್ತಾರೆ, ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ನೆಕ್ಸ್ಟ್ ಮತ್ತೆ ನಿಮ್ಮ ಸರ್ಕಾರನೇ ಬರುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಜನಗಳು ಕೇಳ್ತಾವ್ರೆ ಕಣ್ರಪ್ಪ. ಇದಕ್ಕೆ ಉತ್ತರ ಕೊಡಿ ನೀವು, ಕಾಂಗ್ರೆಸ್ನವ್ರು ಕೊಡಬೇಕು. CM ಸಾಹೇಬರು, ಡಿ ಕೆ ಸಾಹೇಬರು, ಜಮೀರ್ ಅಹ್ಮದ್ ಸಾಹೇಬರು, ಆಮೇಲೆ ನಮ್ಮ DCM ಸಾಹೇಬರು, ಪರಮೇಶ್ವರ್ ಅವರು ಎಲ್ಲರೂ ಇದಕ್ಕೆ ಉತ್ತರ ಕೊಡಬೇಕು. ಈಗ 2028ಕ್ಕೆ ನಿಮ್ಮ ಕಾಂಗ್ರೆಸ್ ಪಕ್ಷನೇ ಬರ್ತೈತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಆ ಗ್ಯಾರಂಟಿ ಬಗ್ಗೆ ಮಾತಾಡೋದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, BJP ಆಗಲಿ JDS ಆಗಲಿ ಯಾವ ಫ್ರೀಗಳನ್ನು ಕೊಡಲ್ಲ. ಯಾವ ಫ್ರೀಗಳನ್ನು ಕೊಡಲ್ಲ. ಬಸ್ ಫ್ರೀ ಇದೆ, 200 ಯೂನಿಟ್ ಫ್ರೀ ಕೊಡ್ತಾ ಇದ್ದೀವಿ. ಕರೆಂಟು ಪ್ರತಿ ಮನೆಗಳಿಗೂ ಪರಿವಾರಕ್ಕೆ 2,2 ಸಾವಿರ ಹೋಗ್ತಾ ಇದೆ. ಯಾವ ಪಕ್ಷ ಕೊಡುತ್ತೆ? ಅದು ಏನಿದ್ರು ಒನ್ಲಿ ಕಾಂಗ್ರೆಸ್ ಸರ್ಕಾರ ಅಂದರು ಸಿದ್ದರಾಮಯ್ಯ ಸಾಹೇಬ್ರಿ. ತುಂಬ ಜನ ಹೆಣ್ಮಕ್ಳು ಹೇಳ್ತಾವ್ರೆ ದುಡ್ಡೇ ಬರ್ತಾ ಇಲ್ಲ, 4 ತಿಂಗಳಾಯಿತು 3 ತಿಂಗಳಾಯಿತು ಅಂತ ಹೇಳ್ತಾವ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು, ಹೌದು ಬ್ಯಾಲೆನ್ಸ್ ಐತಿ, ಇನ್ನೊಂದು 2 ತಿಂಗಳು ಹಾಕಬೇಕು ಅಂತ ಹೇಳಿದರು. ಇಲ್ಲಿ ನೀವು ನೋಡಿದ್ರೆ ಎಲ್ಲ ದುಡ್ಡು ಹಾಕ್ತಾ ಇದ್ದೀವಿ ಪ್ರತಿ ತಿಂಗಳು ಅಂತ ಇದ್ರೆ, ಆದರೆ ದುಡ್ಡು ಬಂದಿಲ್ಲ ಅಂತ ಹೆಣ್ಮಕ್ಳು ಹೇಳ್ತಾವ್ರಿ. ಎಸ್, ಇದು ಸತ್ಯವಾದ ಮಾತು. ಇದಕ್ಕೇನು ಹೇಳ್ತೀರಾ CM ಸಾಹೇಬ್ರಿ? ದುಡ್ಡು ಬಂದಿಲ್ಲ ಅಂತ ಹೇಳ್ತಾವ್ರಿ, ದುಡ್ಡೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಂತ ಗೊತ್ತಾಗ್ತಾಯಿಲ್ಲಪ್ಪ. ಹಂಗಾರೆ ಯಾರಿಗೆ ದುಡ್ಡು ಹೋಗ್ತೈತೆ, ಯಾರಿಗೆ ದುಡ್ಡು ಹೋಗ್ತಾ ಇಲ್ಲ ನನಗೂ ಗೊತ್ತಾಗ್ತಾಯಿಲ್ಲ. CM ಸಾಹೇಬ್ರು ಹೇಳಿರೋದು ಇಂಥದ್ದು. ಆಮೇಲೆ ಇನ್ನೊಂದಪ್ಪ ಕಣಪ್ಪ, ಪಾಕಿಸ್ತಾನದವರು ಇಂಡಿಯಾಗೆ ಬೆದರಿಕೆ, ಅಣಿ ಬಾಂಬ್ ಹಾಕ್ಬಿಡ್ತೀವಿ ನಾವು ಅಂತ. ಅದಕ್ಕೆ ಮೋದಿಯವರು ಏನು ಹೇಳಿದ್ದಾರೆ ಗೊತ್ತಾ? ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಏನು ಹೇಳಿದಾರಪ್ಪ ಅಂದರೆ, ಸಿಂಹ ಕಣಪ್ಪ, ನಮ್ಮ ಭಾರತದ ಸಿಂಹ ಅಂತ ಹೇಳ್ತಾರೆ ನಮ್ಮ ನರೇಂದ್ರ ಮೋದಿ ಸಾಹೇಬರಿಗೆ. ಅವರು ಹೇಳಿರೋದು, ನಿಮ್ಮ ಅಣಿ ಬಾಂಬು ಬ್ಲ್ಯಾಕ್ ಮೇಲ್ ಎಲ್ಲ ನಡೆಯಲ್ಲ ನಮ್ಮ ಹತ್ರ, ಇದೆಲ್ಲ ನಡೆಯಲ್ಲ. ಇನ್ನೇನಾದರೂ ನೀವು ಮತ್ತೇನಾದರೂ ನಮ್ಮ ತಂಟೆಗೆ ಬಂದರೆ, ಈಗ ಆಲ್ರೆಡಿ ನಮ್ಮ ಮಿಲ್ಟ್ರಿ, ಆರ್ಮಿ, ಏರ್ ಫೋರ್ಸ್ನವರು, ಮಿಲ್ಟ್ರಿಯವರು, ಆರ್ಮಿಯವರು, ಏರ್ ಫೋರ್ಸ್ ಅವರು ಎಲ್ಲ ಕಾದು ನಿಂತವ್ರೆ. ಎಲ್ಲಿ? ಎಲ್ಲ ಕಡೆ ಫುಲ್ ಕವರ್ ಆಗಿದೆ. ಜಾಸ್ತಿ ಏನಾದರೂ ಹೆಚ್ಚು ಕಡಿಮೆ ಮತ್ತು ನೀವೇನಾದರೂ ಇಂಡಿಯಾ ತಂಟೆಗೆ ಬಂದರೆ, ಭಾರತದ ತಂಟೆಗೆ, ನಿಮ್ಮ ಕತೆ ಮುಗೀತು ಅಂತ ತಿಳ್ಕೊಳ್ಳಿ ಅಂತ ಮೋದಿಯವರು ವಾರ್ನಿಂಗ್ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ. ಓಕೆ ಏನ್ರಪ್ಪ? ಈ ಥರ ವಾರ್ನಿಂಗ್ ಮಾಡಿದ್ರು. ಇವರು ಅಣಿ ಬಾಂಬ್ ಹಾಕ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರಂತೆ ಪಾಕಿಸ್ತಾನದವ್ರು. ತಿನ್ನಕ್ಕೆ ಊಟ ಇಲ್ಲ, ಅವ್ರಿಗೆ ಗೋಧಿ ಹಿಟ್ಟಿಲ್ಲ, ನೆಟ್ಟಿಗೆ ಟೊಮಾಟೊ ಸಿಗ್ತಲ್ಲ, ಟೊಮಾಟೊ 2,000 ರೂಪಾಯಿ 3,000 ರೂಪಾಯಿ KG ಆಗ್ತಾಯಿತ್ತಂತಲ್ಲಿ. ಟೊಮಾಟೊ ಹಣ್ಣು 500 ರೂಪಾಯಿ KG ರೀ ಪಾಕಿಸ್ತಾನದಲ್ಲಿ. ನಮ್ಮನ್ನು ಎದುರು ಹಾಕೊಂಡ್ಬಿಟ್ರೆ ಅಕ್ಕಿನೂ ಸಿಗಲ್ಲ, ಅಂಥ ಗತಿ ಬರುತ್ತೆ, ಹಂಗೆ ಸತ್ತೋಗ್ಬಿಡ್ತಾರೆ ಪಾಕಿಸ್ತಾನದವರು, ಅಂಥ ಗತಿ ಬರುತ್ತೆ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಓಕೆನಪ್ಪ? ಅಣಿ ಬಾಂಬ್ ಬ್ಲ್ಯಾಕ್ ಮೇಲ್ ಎಲ್ಲ ನಮಗೆ ಬೇಡ, ಪಾಕಿಸ್ತಾನದವ್ರಿಗೆ ವಾರ್ನಿಂಗ್ ಕೊಟ್ಟರು ಅಂಥದ್ದು ಮೋದಿಯವರು. ಓಕೆ ಏನ್ರಪ್ಪ? ಇನ್ನೂ ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಮಂಗಳೂರವ್ರಿಗೆ ಬಂಪರ್ ಲಾಟ್ರಿ ಕರ್ನಾಟಕ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ. ಯಾಕಂತೀರಾ? ಐ ಟಿ ಪಾರ್ಕ್ ದೊಡ್ಡದಾಗಿ ಪಾರ್ಕ್ ಮಾಡ್ತಾವ್ರಂತೆ ಕಣಪ್ಪ. ಎಷ್ಟು ಗೊತ್ತೇನಪ್ಪ? ಬರೋಬ್ಬರಿ
ಬರೋಬ್ಬರಿ 27,000 ಕೋಟಿ 27,000 ಕೋಟಿ ಹಾಕಿ ಹೈಟೆಕ್ ಪಾರ್ಕ್ ಮಾಡ್ತಾ ಇದ್ದಾರಂತೆ ಮಂಗಳೂರಲ್ಲಿ ಕರಾವಳಿಯ ಹತ್ರ 27,000 ಕೋಟಿ ಹಣವನ್ನು ಹಾಕಿ ದೊಡ್ಡದಾಗಿ ಕರ್ನಾಟಕದಲ್ಲಿ ದೊಡ್ಡ IT ಪಾರ್ಕ್ನ ಮಾಡ್ತಾ ಇದ್ದಾರಂತೆ. ಟೆಕ್ ಪಾರ್ಕ್ ದೊಡ್ಡದಾಗಿ ಟೆಕ್ ಪಾರ್ಕ್ನ ಮಾಡ್ತಾ ಇದ್ದಾರಂತೆ ಕಾಂಗ್ರೆಸ್ ಸರ್ಕಾರ. ಖುಷಿಯಾದ ವಿಚಾರ ಅಂತ ಮಂಗಳೂರಿನವರು ಖುಷಿ ಪಡ್ತಾವ್ರಿ. ನೋಡ್ಬೇಕಪ್ಪ, ಇನ್ನೂ ವಿಚಾರಗಳವೆ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಡ್ರಪ್ಪ, ಸಿದ್ದರಾಮಯ್ಯ ಸಾಹೇಬರು ಯಾರು ಹೇಳಿದ್ರು ನಿಮಗೆ DK ಅವರು CM ಆಗ್ತಾರೆ ನವೆಂಬರ್ 21 ಅಂತ ಹೇಳಿದ್ರು. ಆದರೆ ಹಿಂಗ ಈ ಒಂದು ವಿಚಾರ ಕೇಳಿ DK ಶಿವಕುಮಾರ್ ಸಾಹೇಬರು ಹೈಕಮಾಂಡು ಬಾಗಿಲನ್ನ ತಟ್ಟಿದ್ದಾರಂತೆ. ಏನಿದು ನನಗಾಗಲ್ಲ ಅಂತ ಹೇಳ್ತಾವ್ರು ಸಿದ್ದರಾಮಯ್ಯ ಸಾಹೇಬರು. ನೀವಾದರೆ ಅಂದರೆ ಅವ್ರು ಹ್ಞೂ ಅಂತ ಹೇಳಿರಬೇಕು. ನನಗೆ ತಿಳಿದ ಪ್ರಕಾರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ನೀವೇ CM 21ನೇ ತಾರೀಕು ನವೆಂಬರ್ ಅಂತ ಹೇಳಿದಾರೇನೋ. ಆದರೆ ಸಿದ್ದರಾಮಯ್ಯ ಸಾಹೇಬರಿಗೆ ವಿಚಾರ ಗೊತ್ತಿಲ್ಲ ಅನ್ಸತ್ತೆ. ಅದಕ್ಕೆ ಇವರು ಇವರು ಹಿಂಗೆ ಹೇಳ್ತಾರೆ, ಇಲ್ಲಿ ಇವ್ರು ಇಲ್ಲ ಅಂತವ್ರೆ ನೀವು ಹ್ಞೂ ಅಂತ ಇದ್ದೀರಾ ಅಂತ. ಹಿಂಗಾಗಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತಾ ಇದ್ದಾವೆ ಅನ್ಸುತ್ತೆ ಕಣಪ್ಪ. ಗೊತ್ತಿಲ್ಲರಪ್ಪ, ಕಾಯ್ದು ನೋಡಬೇಕು. ನವೆಂಬರ್ 21 ಈಗ ನವೆಂಬರ್ ಕ್ರಾಂತಿ ಅಂದಿದ್ರು, ಈಗ ನವೆಂಬರ್ 21ನೇ ತಾರೀಕೆ ಕ್ರಾಂತಿನೇ ಕ್ರಾಂತಿ. ಏನಾಗುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ಯಾರು DK ಶಿವಕುಮಾರ್ ಸಾಹೇಬರಿಗೆ ಯಾರು MLAಗಳು ಸಪೋರ್ಟ್ ಇದ್ರು, ಫುಲ್ ಇನ್ ಫೈರ್, ಕಾಂಗ್ರೆಸ್ ಇನ್ ಫೈರ್ ಅಂತ ಹೇಳ್ತಾವ್ರೆ. ಫುಲ್ ಫೈರ್ ಆಗ್ಬಿಟ್ಟವ್ರಿ ಇವರಿಲ್ಲ ಅಂದಿದ್ದಕ್ಕೆ. ಏನಂತ ಗೊತ್ತಿಲ್ಲ ಕಣಪ್ಪ, ನಾವು ಕಾಯ್ದು ನೋಡಬೇಕು. ಇನ್ನು ವಿಚಾರಗಳವೇ ಹೇಳ್ತೀನಿ. ಆಮೇಲೆ DK ಶಿವಕುಮಾರ್ ಸಾಹೇಬರು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿದ್ದಾರೆ. ನಾವು ಕನ್ನಡ ತಾಯಿನ ಪೂಜಿಸಬೇಕು. ಯಾಕಂದರೆ ನಮ್ಮ ಶುರುವಾಗೋದು, ನಮ್ಮ ಕಾರ್ಯಕ್ರಮಗಳು ಏನೇ ಇದ್ದರೂ ಎಲ್ಲ ನೆಲದ ಮೇಲೆ ಈ ಭೂಮಿಯಿಂದನೇ ನಮ್ಮ ಎಲ್ಲ ಜನ್ಮ ಎಲ್ಲ ಶುರುವಾಗೋದು ಈ ಭೂಮಿಯಿಂದ. ಹೀಗಾಗಿ ನಾವು ಕನ್ನಡ ತಾಯಿಗೆ ನಮನವನ್ನು ಹೇಳುತ್ತೇನೆ ಅಂತ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಆಯಿತು, ನಿಮಗೂ ಅಷ್ಟೇ DK ಶಿವಕುಮಾರ್ ಸಾಹೇಬ್ರೆ, ನಿಮಗೂ ಅಷ್ಟೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಓಕೆ, ಇನ್ನು ಐತಪ್ಪ ವಿಚಾರಕ್ಕೆ ನೋಡೋಣ ಏನೈತೆ ಅಂತ ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, RSS ರಾಜ್ಯದಿಂದನೇ ಅದೇನು ಇರಲೇಬಾರ್ದಂತ RSSನ ನಿರ್ಬಂಧ ಮಾಡಿಬಿಡಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಹೇಳಿದಾರಂತೆ, RSS ಎಲ್ಲೂ ಇರಬಾರ್ದು, ರಾಜ್ಯದಲ್ಲಿ ಎಲ್ಲೂ ಇರಲೇಬಾರ್ದು. ಗೊತ್ತಾಯ್ತೇನಪ್ಪ, ಅದನ್ನು ಕಂಪ್ಲೀಟ್ಲಿ ಮುಚ್ಚಾಕ್ಬಿಡಿ. RSS ಅವ್ರನ್ನ ಯಾವುದಕ್ಕೂ ಬರಬಾರ್ದು, ಯಾವ ಕಾರ್ಯಕ್ರಮ ಮಾಡಬಾರ್ದು, RSS ಅನ್ನೋದೇ ಇರಲೇಬಾರ್ದು ರಾಜ್ಯದಲ್ಲಿ ಅನ್ನೋ ಒಂದು ಘೋಷಣೆನ ಹೇಳಿದಾರಂತೆ. ಏನಾಯ್ತದೋ ಗೊತ್ತಿಲ್ಲ ಕಣಪ್ಪ, ಅಷ್ಟು ಸುಲಭನೂ ಅಲ್ಲ RSSನ ಮುಟ್ಟುವಂಥದ್ದು ಸುಮಾರು ಜನ ಹೇಳಿದ್ದಾರೆ. 100 ವರ್ಷದ ಇತಿಹಾಸ ಇದೆ RSSಗೆ, ಅವ್ರನ್ನ ಟಚ್ ಮಾಡೋದು ಸುಲಭ ಅಲ್ಲ ಅಂತ RSS ಅವರು ಕೂಡ ಹೇಳಿದ್ದಾರೆ. ಇನ್ನು ನೋಡಬೇಕು 2028 ಆದ ಮೇಲೆ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಇರಲ್ವೋ ಗೊತ್ತಿಲ್ಲ. BJP ಬಂದರೆ ಮತ್ತೆ RSSಗೆ ಜಯ ಖಂಡಿತ. ಹಿಂದೂ ರಾಜ್ಯ ಅಂತ ಹೇಳಿ ಯತ್ನಾಳ್ ಸಾಹೇಬರು ಬೇರೆ ಹೇಳಿದ್ರು, ಹಿಂದೂ ರಾಜ್ಯವನ್ನು ಕಟ್ತೀನಿ ಅಂತ ಯತ್ನಾಳ್ ಸಾಹೇಬರು ಕೂಡ ಹೇಳಿದ್ರು. ಕಾದ್ ನೋಡ್ಬೇಕು ಕಣಪ್ಪ ಏನಾಯ್ತದೆ ಅಂತ. ಈಗ ಬದಲಾವಣೆ ನೋಡಬೇಕು ಏನಾಗುತ್ತೆ. ನವೆಂಬರ್ 21 CM ಅಂತ ಆಗಬೇಕು ಅಂತ ಆಸೆ ಪಟ್ಟರು DK ಶಿವಕುಮಾರ್ ಸಾಹೇಬರಿಗೆ. ಏನಾಗುತ್ತೆ ಅಂತ ಆಸೆಯೇ ನಿರಾಸೆಯೇ ಅಂತ. ಎಸ್, ಇನ್ನೂ ವಿಚಾರಗಳವೇ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಬೆಳಗಾವಿಯಲ್ಲಿ ನಮ್ಮ ಕನ್ನಡಿಗರ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಎಲ್ಲ ಕುಣಿತವ್ರೆ ಕಣಪ್ಪ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಚೆನ್ನಾಗಿದ್ದೀರೆಲ್ಲರೂ. ಸುಮ್ಮನೆ ಹಂಗೆ ಮಾಡಿದೆ ಕಣಪ್ಪ. ಕನ್ನಡ ರಾಜ್ಯೋತ್ಸವ ಏನಪ್ಪ, ಅಣ್ಣವ್ರು ಜ್ಞಾಪಕ ಬಂದೇ ಬರ್ತಾರೆ, ವಿಷ್ಣು ಸರ್ ಅವರು ಜ್ಞಾಪಕ ಬಂದೇ ಬರ್ತಾರೆ. ನಮ್ಮ ಕಡೆ ಸೀರಾ ಅಂತಾರೆ, ನಿಮ್ಮ ಕಡೆ ಕೇಸರಿ ಅಂತಾರೆ, ನಮ್ಮ ಕಡೆ ಹಿಂಗಂದ್ರೆ ನಿಮ್ಮ ಕಡೆ ಹಿಂಗೆ, ನಮ್ಮ ಕಡೆ ಹಂಗೆ ಕಣಪ್ಪ ಜ್ಞಾಪಕ ಬಂತು. ಅದಕ್ಕೆ ಹೇಳಿದೆ ಶಂಕರ್ ನಾಯ್ಕ್ ಸರ್ ಅವರ ಹಾಡು ಎಲ್ಲ ಪ್ರತಿಯೊಂದು ಕನ್ನಡಿಗರು ಜ್ಞಾಪಕ ಬರುವಂಥದ್ದು. ಕನ್ನಡ ರಾಜ್ಯೋತ್ಸವದಲ್ಲಿ ಏನೋ ಹಬ್ಬದಂತೆ ಆಚರಿಸ್ತೀವಿ ನಾವೆಲ್ಲ, ಎಲ್ಲ ನಾಯಕರನ್ನ ನೆನಪಿಸಿಕೊಂಡು ಹಬ್ಬದಂತೆ ಆಚರಿಸ್ತೀವಿ. ಜೈ ಕನ್ನಡಾಂಬೆ. ಇನ್ನು ಹಲವಾರು ವಿಚಾರವೇ ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಗೌರ್ಮೆಂಟಲ್ಲಿ ಕೆಲಸ ಮಾಡೋರು ಯಾರು RSS ಒಳಗಡೆ ಹೋಗಬಾರ್ದು. ಗೌರ್ಮೆಂಟ್ ಕೆಲಸದಲ್ಲಿರೋರು ಯಾರು RSSಗೆ ಸಪೋರ್ಟ್ ಮಾಡಬಾರ್ದು, RSS ಅಲ್ಲಿ ಹೋಗಲೇಬಾರ್ದು. ಯಾವುದೇ ಒಂದು ಕಾರ್ಯಕ್ರಮದ ಒಳಗಡೆ ನೀವು ಇರಬಾರ್ದು ಅಂತ ಹೇಳಿದರು. ಇಲ್ಲಾಂದರೆ ಕೆಲಸದಿಂದ ತೆಗಿತೀನಿ, ಅಮಾನತ್ತು ಮಾಡ್ತೀನಿ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದರು ಕಣ್ರಪ್ಪ. ಅದಕ್ಕೆ ಅಮಾನತ್ತು ಮಾಡಾಕ್ಬಿಟ್ಟಿದ್ರು. ಈಗ ಅವ್ರು ಕೋರ್ಟ್ಗೆ ಮರೆಯ ಹೋಗ್ಬಿಟ್ಟು ಅವ್ರ ಕೆಲಸ ಮತ್ತೆ ವಾಪಸ್ ಗಿಟ್ಟಿಸ್ಕೊಂಡಿದ್ದಾರೆ. ಕೋರ್ಟು ಅದಕ್ಕೆ ತಡೆ ಕೊಟ್ಟಿದೆ, ಕೆಲಸದಿಂದ ತೆಗೆಯುವಂತ ಇಲ್ಲ ಅಂತ ತಡೆ ಹಾಕಿದೆ. ಅಂದರೆ ಕೆಲಸ ಮತ್ತೆ ಉಳ್ಕೊಂಡಿದೆ RSS ಅಲ್ಲಿ ಇದ್ದವರಿಗೆ. ನೌಕರಿ ಯಾರು ಸರ್ಕಾರಿ ಕೆಲಸವನ್ನು ಮಾಡ್ತಿದ್ರು ಅವ್ರ ಕೆಲಸಗಳು ಮತ್ತೆ ಉಳ್ಕೊಂಡಿದ್ದೇವೆ ಅಂತ ಮಾಹಿತಿ ಬಂದಿದೆ. ಎಸ್, ಇನ್ನು ಹಲವಾರು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಅಶೋಕ್ ಅವರು ಹೇಳಿರೋದು, ನಾವು ಕರ್ನಾಟಕದಲ್ಲಿ ನಮ್ಮ ಪಕ್ಷ ಇದ್ದಾಗ ಕಾನ್ಸ್ಟಿಟ್ಯೂನ್ಸಿಗೆ 12 ಕೋಟಿ ಯಡಿಯೂರಪ್ಪನವ್ರು ಕೊಟ್ಟಿದ್ರು, 8,800 ಕೋಟಿ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬ್ ಅವರು ಕೊಟ್ಟಿದ್ರು. 800 ಕೋಟಿ ಒಬ್ಬರು, 12 ಕೋಟಿ ಒಬ್ಬರು ಕೊಟ್ಟಿದ್ರು.
ಅರ್ಥ ಆಯ್ತಾ? ಕೊಟ್ಟಿದ್ರು ನಮ್ಮ ಸರ್ಕಾರ ಇದ್ದಾಗ, ಅಯ್ಯೋ ಇವ್ರು ಏನು ಮಾಡ್ತಾವ್ರೆ ಕಾಂಗ್ರೆಸ್ನವರು ಅನ್ನೋ ಅರ್ಥ ಆಲೋಚಕರು ಹೇಳಿರೋಂಥದ್ದು. ಓಕೆನ್ರಪ್ಪ, ಇನ್ನು ಹಲವಾರು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿರೋಂಥದ್ದು, ತೇಜಸ್ ಸೂರ್ಯ ಅವರಿಗೆ, ಅವನು ಇನ್ನೂ ಚಿಕ್ಕ ಹುಡುಗ, ಅವನಿಗೇನು ಗೊತ್ತಾಗಲ್ಲ, ಟನಲ್ ಅಂದರೆ ಏನು, ಹೆಂಗೆ ತರಬೇಕು, ಪರ್ಮಿಷನ್ ಏನು ಎತ್ತ, ಒಂದ್ಸತಿ ನಮ್ಮ ಹತ್ರ ಎಲೆಕ್ಷನ್ ಒಳಗೆ ನಿಂತು ಗೆದ್ದು ತೋರಿಸ್ಲಿ, ಒಂದು ಪವರ್ ಶೀಟಾಗಿ ಕುಂತ್ಕೊಂಡು ತೋರಿಸ್ಲಿ, ಅವಾಗ ಗೊತ್ತಾಗತ್ತೆ ಹೂ ಈಸ್ ಹೀ ಟು ಸೇ ದಟ್ ವರ್ಡ್ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ತೇಜಸ್ ಸೂರ್ಯ ಅವರಿಗೆ ಹೇಳಿರೋಂಥದ್ದು. ಅವ್ರಿನ್ನೂ ಚಿಕ್ಕ ಹುಡುಗ ಅಂತೆ ತೇಜಸ್ ಸೂರ್ಯ ಅವರು, ಅವ್ರಿಗಿನ್ನೂ ಅರ್ಥ ಆಗಲ್ಲ, ಗೊತ್ತಿಲ್ಲ ಅವ್ರಿಗೆ ಟನಲ್ ಅಂದರೆ ಏನು, ಎತ್ತ ಏನು ಅಂತ, ಹೆಂಗೆ ಮಾಡಬೇಕು, ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು ಅವೆಲ್ಲ ಏನೂ ಗೊತ್ತಿಲ್ಲ, ಪ್ರಪಂಚದಲ್ಲಿ ಅದೇನೇ ಇಲ್ಲ ಅಂದರೆ ಟನಲ್ಲು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಇನ್ನೂ ಗೊತ್ತಿಲ್ಲ, ಚಿಕ್ಕ ಹುಡುಗ ತೇಜಸ್ ಸೂರ್ಯ ಅವರು ಅಂತ ಡಿ ಕೆ ಶಿವಕುಮಾರ್ ಅವರು ಟ್ಯಾಂಕ್ ಕೊಟ್ಟಿರೋಂಥದ್ದು. ಓಕೆಪ್ಪ, ಇನ್ನು ವಿಚಾರಗಳವೇ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಗವಿ ಮಠದ ಸ್ವಾಮೀಜಿಯವರು ಸಿದ್ದರಾಮಯ್ಯ ಅವರ ಮೇಲೆ ಕೋಪ ಮಾಡ್ಕೊಂಬಿಟ್ಟವ್ರೆ, ಯಾಕಂದ್ರೆ ಅವ್ರು ಮಾತಾಡ್ರ ಮಾತುಗಳು ಹಂಗಿದೆ ಅಂತೇಳಿ ಸ್ವಾಮೀಜಿಯವರ ಮನಸ್ಸಿಗೆ ಬೇಜಾರಾಗಿದೆ. ಗೊತ್ತಿದೆ ನಿಮ್ಗೆ ಏನು ವಿಚಾರ ಮಾತಾಡಿದ್ರು, ಯಾಕೆ ಹಂಗೆ ಮಾತಾಡೋರು ಅನ್ನೋದು ಗೊತ್ತಿದೆ. ಗೋವಿ ಮಠದ ಸ್ವಾಮೀಜಿ ತುಂಬ ಬೇಜಾರಾಗ್ಬಿಟ್ಟವ್ರೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಮೇಲೆ. ಯಾಕಂತ ನಿಮಗೆ ಗೊತ್ತಿದೆ, ಅವ್ರು ಏನು ಹೇಳಿದರು ಸ್ವಾಮೀಜಿಯವರ ಬಗ್ಗೆ, ಅಲ್ಲಿ ಏನು ನಡೆದಿದೆ, ಏನು ಎತ್ತ ಅಂತ ಗೊತ್ತಿದೆ. ಓಕೆನಪ್ಪ, ಇನ್ನು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಬೆಂಗಳೂರಿನವರೇ ಎಚ್ಚರ ಎಚ್ಚರ ಎಚ್ಚರ, ರಾಮ್ಜಿ ಗ್ಯಾಂಗ್ ಮತ್ತೆ ಆ್ಯಕ್ಟಿವ್ ಆಗೈತಂತೆ ಕಣಪ್ಪ. ರಾಮ್ಜಿ ಗ್ಯಾಂಗ್ ಆ್ಯಕ್ಟಿವ್ ಆಗಿದೆ. ಇವ್ರು ಏನು ಮಾಡ್ತಾರೆ ಅಂದರೆ ಕಾರ್ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ, ಗ್ಲಾಸ್ನ ಹೊಡೆದು ಹಾರ್ಡ್ ಡಿಸ್ಕು ಅವು ಇವು ಏನಿರ್ತಾವೆ ಇಂಪಾರ್ಟೆಂಟು, ತುಂಬ ಕಾಸ್ಟ್ಲಿ ಬೆಲೆ ಬಾಳುವಂಥ ವಸ್ತುಗಳನ್ನ ಕಾರ್ ಒಳಗಿರೋದನ್ನ ತಗೊಂಡು ಹೋಗ್ಬಿಡ್ತಾರೆ. ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ, ಕವರ್ ಹಾಕಿ, ನಾಯಿಗಳನ್ನ ಸಾಕಿ. ನಾಯಿಗಳು ಬೇಡ ಬೇಡ ಅಂತೀರ ಬೀದಿಯಲ್ಲಿ, ನಾಯಿಗಳು ಯಾಕೆ ಇರಬೇಕು ಅಂತ ಈಗ ಗೊತ್ತಾಗಬೇಕು ಪ್ರತಿಯೊಬ್ಬರಿಗೂ. ಕೆಲವರಿಗೆ ನಾಯಿಗಳನ್ನ ಯಾರು ಇಷ್ಟಪಡೋಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾಯಿ ಇದ್ದರೆ ಎಷ್ಟು ನಮಗೆ ರಕ್ಷಣೆ ಇರುತ್ತದೆ, ಎಲ್ಲದಕ್ಕೂ ಕಾಪಾಡ್ತವೆ. ಕೂಗಾಡಕ್ಕೆ ಶುರು ಮಾಡಿದಾಗ ನಾವು ಸ್ವಲ್ಪ ಎಚ್ಚರಿಸ್ಕೊಳ್ತೀವಿ, ರಾತ್ರಿ ಮಲಗಿದಾಗ ಯಾಕೆ ಕೂಗ್ತಾ ಇತ್ತಂತ ಎತ್ತರ ಎದ್ದುಬಿಟ್ಟು ಕಿಟಕಿ ತೆಗೆದೋ ಬಾಗಿಲು ತೆಗೆದೋ ನೋಡ್ತೀವಿ ನಾವು ಏನು ನಡೀತಾ ಐತೆ ಅಂತ, ಅಟ್ಲೀಸ್ಟ್ ಅದಕ್ಕಾದ್ರೂ ಎದುರು ಹೊಡೆಯುತ್ತಾರೆ. ಕರೆಕ್ಟ್ ಅಲ್ಲೇನಪ್ಪ? ಅದಕ್ಕೆ ನಾಯಿಗಳನ್ನ ಸಾಕಬೇಕು. ದಯವಿಟ್ಟು ನಾಯಿಗಳಿಗೆ ಎಲ್ಲರೂ ಒಂದೊಂದು ತುತ್ತು ಊಟ ಹಾಕಿ ಅಂತ ನಾನು ಕೂಡ ನಿಮಗೆ ಅಲ್ಲಿ ಮನವಿ ಮಾಡ್ಕೊತೀನಿ. ಬೀದಿ ಬೀದಿ ಸುತ್ತವು ನಮ್ಮ ಮನೆ ಎದುರುಗಡೆ ಒಂದು ಕಟ್ಟಾಕೋದು ಬೇಡ, ಒಂದು ತುತ್ತು ಅನ್ನ ಹಾಕಿದ್ರೆ ಸಾಕು, ಮನೆ ಬಾಗಿಲಲ್ಲಿ ಕೂತ್ಕೊಂಡು ಕಳ್ಳರನ್ನ ಕಾಯ್ತಾವೆ. ಸೊ ನಮ್ಮ ವಸ್ತುಗಳೇ ನಾವು ಕಾಪಾಡ್ಕೊಂಡಂಗಾಗತ್ತೆ ಅಲ್ವೇನ್ರಪ್ಪ. ಇನ್ನು ವಿಚಾರಗಳವೇ ಹೇಳ್ತೀನಿ, ಹುಷಾರಾಗಿರ್ರಿ. ರಾಮ್ಜಿ ಗ್ಯಾಂಗು ಆ್ಯಕ್ಟಿವ್ ಆಗ್ಬಿಟ್ಟೈತಂತೆ ಬೆಂಗಳೂರಲ್ಲಿ. ಎಚ್ಚರ ಎಚ್ಚರ, ಕಾರ್ ಇರೋರು ಮಾತ್ರ ಅಲ್ಲ, ಎಲ್ಲರೂ ಎಚ್ಚರವಾಗಿರಬೇಕು. ಕಾರ್ ಸಿಕ್ಕಿಲ್ಲ ಅಂದರೆ ನಾಳೆ ಮನೆಗೂ ನುಗ್ಗಬಹುದು ಅವರು ಅಲ್ವೇ. ಸೊ ಹೀಗಾಗಿ ಆ್ಯಕ್ಟಿವ್ ಆಗಿಬಿಟ್ಟವ್ರಂತೆ, ಹುಷಾರಾಗಿರ್ರಿ ಅನ್ನುತ್ತಾ. ಎಸ್, ಇನ್ನು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಮುಖಂಡರು ಒಬ್ರು ಹೇಳಿರೋಂಥ ಮಾತು, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿ ಎಂ ಸಾಹೇಬರು ಅಣ್ಣ ತಮ್ಮ ಇದ್ದಂಗೆ ಅವರೇ, ಅವರಲ್ಲಿ ಯಾವ ಜಗಳ ದ್ವೇಷಗಳು ಏನೂ ಇಲ್ಲ, ಮಾತುಕತೆ ಚೆನ್ನಾಗಿದೆ. ಆದರೆ ಇಲ್ಲಿರೋರೇ, ಒಳಗಡೆ ಇರೋರೇ ಅವ್ರವ್ರಿಗೆ ಜಗಳಗಳು ತಂದಿಡೋ ಕೆಲಸ ಮಾಡ್ತಾವ್ರಿ ಅಂತ ಹೇಳ್ತಾವ್ರೆ ಕಣಪ್ಪ. ಡೈರೆಕ್ಟಾಗಿ ಕೂತ್ಕೊಂಡು ಲೈವಲ್ಲಿ ಹೇಳ್ಬಿಟ್ಟವ್ರಿ. ಈ ಥರ ಇದೆ. ಸಿದ್ದರಾಮಯ್ಯ ಸಾಹೇಬರಾಗಲಿ ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ಚೆನ್ನಾಗವ್ರೆ, ಅವ್ರವ್ರಿಗೆ ಯಾವ ಜಗಳನೂ ಇಲ್ಲ. ಇದು ಒಳಗಡೆ ಇರೋರೆ, ಕಾಂಗ್ರೆಸ್ಸಲ್ಲಿ ಇರೋರೆ ಅವ್ರಿವ್ರಿಗೆ ತಂದಿಡೋ ಕೆಲಸ ಮಾಡ್ತಾವ್ರಿ, ಬೆಂಕಿ ಹಚ್ಚೋ ಕೆಲಸ ಮಾಡ್ತಾವ್ರಿ, ಅಂದರೆ ಬೆಂಕಿಗೆ ಪೆಟ್ರೋಲ್ ಹಾಕೋ ಕೆಲಸ ಮಾಡ್ತಾವ್ರಿ ಅನ್ನೋ ಅರ್ಥ ಹೇಳ್ತಾವ್ರಿ. ಅವರಿಬ್ಬರು ಚೆನ್ನಾಗವ್ರಿ ಅಂತ ಹೇಳ್ತಾವ್ರೆ. ಏನು ನಮಗೇನರಪ್ಪ ಗೊತ್ತು, ನೀವೇ ಹೇಳ್ತೀರಾ ಜಗಳ ಆಡ್ತಾರೆ ಅಂತೀರಾ, ಶೀಟ್ ಬಿಟ್ಟು ಕೊಡ್ತಾ ಇಲ್ಲ ಅಂತೀರಾ, ನವಂಬರ್ಲಿ 21ಕ್ಕೆ ಅವ್ರು ಆಗಲ್ಲ ಅಂತಾರೆ. ಇಲ್ಲೇ ಗೊತ್ತಾಗ್ತಾ ಇತ್ತಂದ್ರೆ ನಾವು ಇನ್ನೇನಪ್ಪ, ನೀವು ನಮಗೆ ಕನ್ಫ್ಯೂಸ್ ಮಾಡಿಬಿಟ್ರೆ ಹೆಂಗೆ ಕಾಂಗ್ರೆಸ್ನವರು ಅಲ್ಲೇನಪ್ಪ. ಜನಗಳಿಗೆ ಕೇಳ್ತಾವ್ರೆ, ನಾನಲ್ಲಪ್ಪ, ಕಣ್ಣಿಂದ ನೋಡಿದ್ದು ಕಿವಿಯಿಂದ ನೋಡಿದ್ದು ಮಾತ್ರ ನಾವು ಹೇಳಕ್ಕೆ ಸಾಧ್ಯ ಅಲ್ವಾ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಚೆನ್ನಾಗವ್ರೆ, ಹಂಗಾರೆ ಶೀಟ್ ಬಿಟ್ಟು ಕೊಡಬಲ್ಲ ಬೇಕಲ್ಲ, ಹಂಗಾದ್ರಿ ಅಂತ ಜನ ಮಾತಾಡ್ತಾವ್ರೆ. ಶೀಟ್ ಬಿಟ್ಟು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರು ಅಂತ ಜನ ಕೇಳ್ತಾವ್ರೆ. ನೀವೇನು ಉತ್ತರ ಕೊಡ್ತೀರಾ ಕೊಡ್ರಪ್ಪ, ಎಮ್ ಎಲ್ ಎಗಳು ಮುಖಂಡಗಳು ಕಾಂಗ್ರೆಸ್ನವರು. ಇದನ್ನು ಬಿ ಜೆ ಪಿಯವರು ಕೂಡ ಕೇಳ್ತಾವ್ರೆ. ಎಲ್ಲ ನಿಮಗೆ ಸೇರಿದೀವಿ ಕಣಪ್ಪ, ನಮಗೇನು ಗೊತ್ತು ರಾಜಕೀಯದವ್ರು ಯಾವ ಟೈಮ್ ಜಗಳ ಆಡ್ತಾರೆ, ಯಾವ ಟೈಮ್ ಅಣ್ಣ ತಮ್ಮಂದಿರ ಆಗ್ತಾರೆ, ಯಾವ ಟೈಮ್ ವೈರಿಗಳಾಗ್ತಾರೆ ನಮಗೆ ಗೊತ್ತಿಲ್ಲ. ನಾವೇನು ಓಟ್ ಹಾಕಿ ಗೆಲ್ಸಿರ್ತೀವಿ. ಪಕ್ಷ 5 ವರ್ಷ ಇರುತ್ತೆ, 5 ವರ್ಷ ಆದಮೇಲೆ ಮತ್ತೆ ನಾವೇ ಜನಗಳೇ ಡಿಸೈಡ್ ಮಾಡ್ತಾರೆ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಅಲ್ವೇನ್ರಪ್ಪ. ಇನ್ನು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಜಮೀರ್ ಅಹಮದ್ ಸಾಹೇಬರು ಚಿತ್ರದುರ್ಗದಲ್ಲಿ ಹೇಳಿರೋಂಥದ್ದು 2028ಕ್ಕೆ ಆಗಲೇಬೇಕಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ. ಆದರೆ ಈಗ ನಾವು ಸಿದ್ದರಾಮಯ್ಯ ಅವ್ರನ್ನ ಅಲ್ಲಿಂದ ಚೇರಿಂದ ಎಬ್ಸಲ್ಲ, ಅವರು ಫಿಕ್ಸ್ ಅಂತ ಜಮೀರ್ ಅಹಮದ್ ಸಾಹೇಬರು ಹೇಳಿರೋಂಥ ವಿಚಾರ ಕಣಪ್ಪ. ಗೊತ್ತಾಯ್ತಲ್ರಪ್ಪ. ಅಂದರೆ 2028ಕ್ಕೆ ಇವ್ರು ಆಗಬೇಕಂತೆ. ಪಕ್ಷ ಬಂದರೆ ಆಗ್ತಾರಪ್ಪ, ಆಗಿಲ್ಲ ಅಂದರೆ ಏನು ಮಾಡ್ತೀರಾ ನೀವು ಅಂತ ಜನ ಕೇಳ್ತಾವ್ರೆ. ಜಮೀರ್ ಅಹಮದ್ ಸಾಹೇಬ್ರೆ ಇದಕ್ಕೆ ನೀವೇ ಉತ್ತರ ಕೊಡಬೇಕು. ಓಕೆನ್ರಪ್ಪ. ಇನ್ನು ವಿಚಾರಗಳು ಇರ್ತಾವೆ ಕಣಪ್ಪ, ಸುದ್ದಿಗಳಿಗೇನು ಕಡಿಮೆ ನಮ್ಮ ಕರ್ನಾಟಕದಲ್ಲಿ ಬೇಜಾನ್ ಸಿಗ್ತವೆ. ಇವತ್ತಿನ ಸುದ್ದಿ ಇಷ್ಟ ಆಗಿತ್ತು, ಮತ್ತೆ ನಾಳೆ ತೊಗೊಂಬರ್ತೀನಪ್ಪ ಸುದ್ದಿಗಳು. ಪೊಲಿಟಿಕ್ಸ್ ಮಸಾಲ ದೋಸೆಲಿ ಇವತ್ತು ಯಾರ್ಯಾರು ನೋಡೋರು ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಅನ್ನತ್ತೆ ಪೊಲಿಟಿಕ್ಸ್ ಮಸಾಲ ದೋಸೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ವಿಧಾನಸೌಧಕ್ಕೆ ಹೋಗ್ಬೇಕು ಕಣಪ್ಪ. ಓಟ್ ಬರ್ತೀನಿರಪ್ಪ, ಶಂಭುಲಿಂಗ ಓಟ್ ಬರ್ತೀನಿರಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ ಕಣಪ್ಪ. ಲೇ
ಎಟ್ಲೆ ಕಾರಣ ವಿಧಾನಸೌಧಕ್ಕೆ ಹೋಗಿ ಇನ್ನು ನಾಳೆ ಸುದ್ದಿಗಳು ಏನೈತೆ ಅಂತ ತಿಳ್ಕೊಂಬರ್ನೆ. ಬರ್ತೀನಿರಪ್ಪ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ನಡ್ರಪ್ಪ ಶೇಂಬುಲಿಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.